ಈ ವರ್ಷ ಕನ್ನಡದಲ್ಲಿ ಬಂದಿರೋ ಬೆರಳೆಣಿಕೆಯಷ್ಟು ಒಳ್ಳೆಯ ಸಿನಿಮಾಗಳ ಲಿಸ್ಟಿಗೆ ಇವತ್ತು ಇನ್ನೊಂದು ಸಿನಿಮಾ ಸೇರ್ಪಡೆ ಆಗಿದೆ. ಅದೇ ಏಳುಮಲೈ. ಈ ಸಿನಿಮಾಗೆ ಪುನೀತ್ ರಂಗಸ್ವಾಮಿ ಅವರ ನಿರ್ದೇಶನವಿದ್ದು ತರುಣ್ ಸುಧೀರ್ ಹಾಗೂ ಅಟ್ಲಾಂಟಾ ನಾಗೇಂದ್ರ ಅವರು ಬಂಡವಾಳ ಹೂಡಿದ್ದಾರೆ. ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಫೀಲ್ ಅಂತೂ ಈ ಸಿನಿಮಾ ನೋಡಿದಾಗ ಬಂತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೂವಿ ಮಾಪಕ. ಆದಷ್ಟು ಬೇಗ ಸಿನಿಮಾದ ರಿವ್ಯೂ ಬರಬೇಕು ಅಂದರೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ಇದ್ರ ಪಾಸಿಟಿವ್ಸ್ ಕಡೆ ಬರೋದಾದರೆ ತಗೊಂಡಿರೋ ಪಾಯಿಂಟ್ ಮತ್ತು ಅದನ್ನು ಪ್ಲೇಸ್ ಮಾಡಿರೋ ರೀತಿ ಚೆನ್ನಾಗಿದೆ. ಒಂದೇ ನೈಟ್ ನಡೆಯೋ ಸ್ಟೋರಿ ಆಗಿರೋದ್ರಿಂದ ಆ ಥ್ರಿಲ್ನ ಎಲ್ಲೂ ಬಿಟ್ಕೊಡದೆ ತಗೊಂಡೋಗಿರೋ ರೀತಿ ಚೆನ್ನಾಗಿದೆ. ಮತ್ತೆ ಮ್ಯೂಸಿಕ್, ಆ ಟೈಟಲ್ ಟ್ರ್ಯಾಕ್ ಅಂತೂ ಥಿಯೇಟ್ರಿಂದ ಆಚೆ ಬಂದರೂ ಬಾಯಲ್ಲಿ ಗುನುಕ್ತಾನೇ ಇರುತ್ತೆ. ಇನ್ನು ಉಳಿದಂಥ ಸಾಂಗ್ಗಳು ಯಾವ ನೆನಪಲ್ಲಿ ಉಳಿಯಲ್ಲ, ಯಾಕಂದ್ರೆ ಸಿಚುವೇಶನ್ ಬಂದು ಹಾಗೆ ಹೋಗ್ಬಿಡುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಇನ್ನು ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಮೇನ್ಲಿ ನಾಗಾಭರಣ ಅವ್ರ ಭಾಷೆ ತುಂಬಾ ಹಿತ ಅನ್ನಿಸ್ತಿತ್ತು ಕೇಳೋಕೆ. ಸಿನಿಮಾಟೋಗ್ರಫಿ ಅಪ್ ಟು ದ ಮಾರ್ಕ್ ಇದೆ. ಸಿನಿಮಾಗೆ ಹೇಗ್ ಬೇಕಿತ್ತೋ ಹಾಗಿತ್ತು. ಹೀರೋ ರಾಣಾ ಅವರು ಲಾಸ್ಟ್ ಸಿನಿಮಾ ಏಕಲವ್ಯಗಿಂತ ಈ ಸಿನಿಮಾಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅವರು KFIಗೆ ಮುಂದೆ ಒಳ್ಳೆ ಅಸೆಟ್ ಆಗೋ ಎಲ್ಲ ಸೂಚನೆ ಕಾಣ್ತಾ ಇದೆ. ಇನ್ನು ಹೀರೋಯಿನ್ ಅವರು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ, ಅವ್ರು ಕೊಟ್ಟಿರೋ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನೆಲ್ಲರ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ಇನ್ನು ನೆಗೆಟಿವ್ಸ್ ಕಡೆ ಬರೋದಾದ್ರೆ ನನಗನ್ಸಿದ್ದು ಫಸ್ಟ್ ಹಾಫ್ ಪೂರ್ತಿ ಒಂದು ಸೆಟಪ್ಗೆ ತಗೊಂಡ್ಬಿಟ್ಟಿದ್ದಾರೆ. ಇನ್ನೊಂದಷ್ಟು ಹೈ ಮೂಮೆಂಟ್ಸ್ ಇದ್ದಿದ್ರೆ ಇನ್ನೂ ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾ ಇತ್ತು. ಇನ್ನು ಸೆಕೆಂಡ್ ಹಾಫಲ್ಲಿ ಎಲ್ಲ ಚೆನ್ನಾಗಿತ್ತು, ಆದರೆ ಲಾಸ್ಟಿಗೆ ಬಂದಂಥ 10 ಮಿನಿಟ್ಸ್ ಏನಿದೆ ಅದು ತುಂಬ ಜನರಿಕ್ ಆಯಿತು ಅನ್ನಿಸ್ತು. ಯಾಕಂತಂದರೆ ಆ ಥರದ್ದು ತುಂಬ ಸೀನ್ಸ್ ನೋಡ್ಬಿಟ್ಟಿದ್ದೀವಿ ಬೇರೆ ಬೇರೆ ಸಿನಿಮಾಗಳಲ್ಲಿ. ಎಲ್ರಿಗೂ ಆಗ ಅನಿಸುತ್ತೆ ಅನ್ನೋಕ್ಕಾಗಲ್ಲ. ಫ್ಯಾಮಿಲಿ ಆಡಿಯನ್ಸ್ಗೆ ಅದೇ ಥರ ಬೇಕು. ಫೈನಲಿ ಮತ್ತೊಬ್ಬ ಒಳ್ಳೆ ಡೈರೆಕ್ಟರ್ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ. ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ಓವರ್ ಆಲ್ ಈ ವಾರಕ್ಕೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಎಲ್ಲರೂ ಹೋಗಿ ನೋಡಿ, ಥಿಯೇಟ್ರಲ್ಲೇ ನೋಡಿ. ಸೈನಿಂಗ್ ಆಫ್, ಸುಭಾಷ್.